ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ವಿಂಧ್ಯಾಗೆ ಒನ್ ಡೇ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಇದನ್ನು ಬರೀ ಸ್ನ್ಯಾಕ್ ಹೇಳಿದ್ದಾರೆ, ಸ್ನ್ಯಾಕ್ ಕೊಡ್ತಾಯಿದ್ದೀನಿ. ಸೊ ಫ್ರೂಟ್ಸ್ ಕೊಟ್ಟರೆ ಅವಳು ತಿನ್ನಲ್ಲ, ಅದಕ್ಕೋಸ್ಕರ ಫ್ರೂಟ್ಸ್ನ ಮನೇಲಿ ಕೊಡ್ತೀನಿ. ಇದನ್ನು ಇವಾಗ ಕೊಡ್ತಾಯಿದ್ದೀನಿ, ಯಾಕಂದರೆ ಬಸ್ಸಲ್ಲಿ ಇವಾಗ ಲೈಟಾಗಿ ತಿನ್ನೋಕ್ಕೋಸ್ಕರ. ಇದು ಫುಲ್ಲು ಕೊಡಲ್ಲ, ಸ್ವಲ್ಪ ಒಂದು 4-5 ಪೀಸ್ ಹಾಕಿ ಕಳಿಸ್ತೀನಿ. ಬಿಂದಿಯಲ್ಲಿ 6 ಪೀಸ್ ಇಟ್ಟಿದ್ದೀನಿ, ಮಿಕ್ಕಿದ್ದು ಇಟ್ಟಿರ್ತೀನಿ, ಅವಳು ಬಂದಮೇಲೆ ತಿಂತಾಳೆ. ಲಂಚು ಅವರೇ ಕೊಡ್ತಾರಂತೆ ಟ್ರಿಪ್ಪಲ್ಲೇ. ಸೊ ಇದು ಬರೀ ಸ್ನ್ಯಾಕಿಗೆ ಮಾತ್ರ. ಇವತ್ತು ಬಿಂದ್ಯ ಇವತ್ತು ಟ್ರಿಪ್ ಹೋಗ್ತಾಳಲ್ಲ, ಅದಕ್ಕೆ ಅವಳು ಡಿಮಾರ್ಟಲ್ಲಿ ತೊಗೊಂಡಿರೋ ಹೊಸ ಬ್ಯಾಗು. ಇದು ಫಸ್ಟೇ ತೆಗೆದಿಟ್ಕೊಂಡಿದ್ಲು, ಇವಾಗ ಅದು ಯೂಸ್ ಆಗ್ತಾಯಿದೆ ಅವಳಿಗೆ. ಸೊ ಸ್ಮಾಲ್ ಬ್ಯಾಗ್ ಹೇಳಿದ್ರು, ಇದು ಸ್ಮಾಲ್ ಬ್ಯಾಗು, ಬರೀ ಒಂದು ಜಿಪ್ ಇದೆ. ಇವತ್ತು ಫಸ್ಟ್ ಡೇ ಅಲ್ವಾ, ಫಸ್ಟ್ ಡೇ ಅಂದರೆ ಒನ್ ಡೇ ಟ್ರಿಪ್ಪಿಗೆ. ಇದು 2 ಪೆನ್ಸಿಲ್ ಹೇಳಿದ್ದಾರೆ. ಇವತ್ತು ಕಂಪ್ಯೂಟರ್ ಟೆಸ್ಟ್ ಇದೆ, ಸೊ ಪೆನ್ಸಿಲ್ ಮಾತ್ರ ಹೇಳಿದ್ದಾರೆ. ಆಮೇಲೆ ಸ್ನ್ಯಾಕ್ಸು ನಾನು ರೆಡಿ ಮಾಡಿದ್ದೀನಿ, ಪ್ಲೈನ್ ಕೇಕು, ವಾಟರ್ ಬಾಟಲು, ಅವ್ರು ಮಿಸ್ ಏನೇನು ಹೇಳಿದಾರೋ ಅಷ್ಟು. ಆಮೇಲೆ ಒಂದು ಕ್ಯಾಪ್ ಹೇಳಿದ್ದಾರೆ, ಹ್ಯಾಟು. ಸೊ ಒಂದು ಜೊತೆ ಎಕ್ಸ್ಟ್ರಾ ಕ್ಲೋತ್ ಕಳಿಸಿ ಅಂತ ನಾನಿದು ಕಳಿಸಿದ್ದೀನಿ. ಆಮೇಲೆ ಒಂದು ಕರ್ಚೀಪು ಮತ್ತು ಒಂದು ಹ್ಯಾಂಡ್ ಟವಲ್ಲು ಕಳಿಸಿದ್ದೀನಿ, ಸೊ ಅವ್ರಿಗೆ ಹೇಳ್ದಂಗೆ. ಆಮೇಲೆ 2 ಕವರ್ ಹೇಳಿದರು, ಪ್ಲಾಸ್ಟಿಕ್ ಕವರು, ಇದು ಕಳಿಸಿದ್ದೀನಿ. ಸೊ ಇವತ್ತಿನ ಒಂದೇ ಟ್ರಿಪ್ಗೆ ಇಷ್ಟು ಪ್ರಿಪ್ರೇಷನ್. ಬಿಂದ್ಯಾದು ಇವಾಗ ಫ್ರೆಶ್ ಅಪ್ ಆಗ್ತಾ ಇದ್ದಾಳೆ. ನಾವು ಡಿಮಾರ್ಟಲ್ಲಿ ಖರೀದಿ ಮಾಡಿದ್ದೀವಿ ನೋಡಿ, ಪ್ರೈಸ್ ಬಂದು $2.99 ಅಷ್ಟೇ. ಸೊ ಇವಾಗ ಈ ಥರ ಒನ್ ಡೇ ಟ್ರಿಪ್ಗೆ ಅವಳಿಗೆ ತುಂಬ ಇವಾಗ ಯೂಸ್ಫುಲ್ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ, ಅವಳು ಇಷ್ಟಪಟ್ಟು ಅವಳೇ ಸೆಲೆಕ್ಷನ್ ಮಾಡಿ ತೊಗೊಂಡ್ಳು. ಸೊ ನೋಡಿ, ಇಲ್ಲಿ ಒಂದೇ ಒಂದು ಇದೆ, ಒಂದೇ ಜಿಪ್ ಇರೋದು. ಸೊ ಆರಾಮಾಗಿ ಅವಳಿಗೆ ಕಂಫರ್ಟಬಲ್ ಆಗಿ ಇರುತ್ತೆ, ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಟ್ರಿಪ್ಪಿಗೆ ಅಂದರೆ ಸ್ಕೂಲ್ದು ವೈಟ್ ಟೀ ಶರ್ಟೇ ಇವತ್ತು ಫ್ರೈಡೇ. ಸೊ ಸ್ಕೂಲ್ದು ಬ್ಲೂ ಇತ್ತು ಪ್ಯಾಂಟು, ಸೊ ಅದು ಬೇಡ ಅಂದ್ಬಿಟ್ಟು ಬ್ಲೂ ಜೀನ್ಸ್ ಹೇಳಿದ್ದಾರೆ. ಇದು ಇವತ್ತಿನ ಅವಳದು ಒನ್ ಡೇ ಟ್ರಿಪ್ಗೆ ಬಟ್ಟೆ ಹೇಳಿರೋದು. ಇವಾಗ ಅವಳಿಗೆ ಮಾಯ್ಶ್ಚರೈಸ್ ಹಚ್ಚೋದು ಹಿಮಾಲಯನೇ ಹಚ್ಚೋದು, ಯಾಕಂದರೆ ಅವಳು ಹುಟ್ಟಿದಾಗಿಂದ ಇಲ್ಲಿ ಗಂಟ ಇವಾಗ 2nd ಸ್ಟ್ಯಾಂಡರ್ಡು, ಅವಳಿಗೆ 8 ಇಯರ್ಸು. ಇವಾಗವರೆಗೂ ನಾನು ಇದನ್ನೇ ಹಚ್ತಾ ಇದ್ದೀನಿ, ಯಾಕಂದರೆ ಸ್ಕಿನ್ ಒಳಗೆ ತುಂಬ ಚೆನ್ನಾಗಿದೆ, ಮತ್ತು ಏನು ಬೇರೆ ಚೇಂಜ್ ಮಾಡಿಲ್ಲ. ತುಂಬ ಸಾಫ್ಟಾಗೂ ಇರುತ್ತೆ, ಮತ್ತು ಅವಳಿಗೂ ಒಂಥರ ಕಂಫರ್ಟೇಬಲ್ ಆಗಿರುತ್ತೆ. ಮತ್ತು ಈ ಚಳಿಗಾಲ ಅಥವಾ ಥಂಡಿಗಾಲದಲ್ಲೆಲ್ಲ ಇದು ಇರುತ್ತೆ. ಮತ್ತು ಏನಾದರೂ ಗಾಯ ಆದಾಗೂ ಅಥವಾ ಏನಾದರೂ ಕೆರೆದಾದಾಗೂ ಇದನ್ನು ಹಚ್ಚಿದ್ರೆ ಎಷ್ಟು ಅವಳಿಗೆ ರಿಲೀಫ್ ಆಗುತ್ತೆ, ಕೂಲ್ ಅನಿಸುತ್ತೆ. ಮತ್ತು ಬೇರೆ ಯಾವ ಕ್ರೀಮು ನಾನು ಇದುವರೆಗೂ ನಾನು ಯೂಸ್ ಕೂಡ ಮಾಡಿಲ್ಲ. ಸೊ ಇದು ನನಗೆ ಹಿಮಾಲಯ ತುಂಬ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಅಂತ ಹೇಳ್ಬೋದು. ಯಾಕಂದರೆ ನಾವು ಅವಳು ಹುಟ್ಟಿದಾಗಿಂದ ಇದನ್ನೇ ಅಲ್ವಾ ಯೂಸ್ ಮಾಡಿರೋದು, ಅದಕ್ಕೋಸ್ಕರ ಬೇರೆ ಯಾವುದೂ ಯೂಸ್ ಮಾಡಲಿಲ್ಲ. ಸೊ ನಮಗೆ ಅವಳ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಇವಾಗ ಬ್ಯಾಗಲ್ಲಿ ಇರೋದು. ಇದು 2 ಕವರು, ಕ್ಯಾಪ್, ಇದು ಲೇಬಲ್ ಹಾಕಬೇಕಲ್ಲ, ಪ್ಯಾಕ್ ಆಯಿತು. ಇವಾಗ ಒನ್ ಡೇ ಟ್ರಿಪ್ಗೆ ಪ್ಯಾಕ್ ಆಯಿತು. ಅದು ಮುಂದೆನೇ ಇಡಿ, ಇವಾಗ ತಾನೇ ಬರ್ಕೋಬೇಕಲ್ಲ ಅವಳು. ಹುಷಾರು ಅಂತ ಬಿಂದ್ಯಾ ಹೆಸರು ಬರ್ತಿದ್ದಾರೆ ಆಟಲ್ಲಿ. ಆಮೇಲೆ ಬ್ಯಾಗ್ ಮೇಲೂ ಬಿಂದ್ಯಾ ಜೈ ಅಂತ ಬರ್ತಿದ್ದಾರೆ. ಅದು ಲಿಂಕ್ ಪೆನ್ನಲ್ಲಿ ಬರ್ದಿರೋದು, ಅದಕ್ಕೆ ಅಳಿಸೋಗ್ಬಿಟ್ಟಿದೆ ನೋಡಿ. ಡ್ರೈ ಆಗುತ್ತೆ ಬಿಡು. ನಮ್ಮ ಬಿಂದ್ಯಾ ರೆಡಿ ಆಗಿದ್ದಾಳೆ ಇವಾಗ ಟ್ರಿಪ್ ಹೋಗೋಕ್ಕೆ. ಒನ್ ಡೇ ಟ್ರಿಪ್ ಬಿಂದೆ ಟ್ರಿಪ್ಗೆ ಹೊಂಟ್ಲು, ಒನ್ ಡೇ ಟ್ರಿಪ್ಗೆ ಹೋಯ್ತಾವಳೆ, ಎಂಜಾಯ್ ಮಾಡ್ಕೊಂಡು ಬರ್ತಾಳೆ.
ಸೇಫಾಗಿ ಹೋಗಿ ಸುರಕ್ಷಿತವಾಗಿ ಬಂದಳು. ಲಿವಿಂಗ್ ಆರ್ಟ್ ಆಫ್ಗೆ ಹೋಗಿ ಬಂದಿದ್ದು, ಆರ್ಟ್ ಆಫ್ ಲಿವಿಂಗ್ ಅಂತೇನೋ ಕನಕಪುರ ಹತ್ರನೇ ಇರೋದು. ಬೇಗನೆ ಬಂದಿದ್ದಾಳೆ, ಊಟ ಎಲ್ಲ ಕೊಟ್ಟಿದ್ದಾರೆ, ತುಂಬ ಎಂಜಾಯ್ ಮಾಡಿದ್ದಾಳೆ. ಟ್ರಿಪ್ ಆಯ್ತಾ? ಎಂಜಾಯ್ ಮಾಡ್ದಾ? ಡ್ರಾಯಿಂಗ್ ದುಡ್ಡು ಕೊಟ್ರಾ? ಎಲ್ಲಿ ಕೊಟ್ಟಿದ್ದು? ಸ್ಕೂಲಲ್ಲಿ. ಎಲ್ಲೋದ್ರು ನಿನಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಂಧ್ಯ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ, ಈಗ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೇನೆ. ಸೊ ನಿಮ್ಮ ಮಕ್ಕಳು ಇದೇ ಥರ ಶಾಲಾ ಟ್ರಿಪ್ಪಿಗೆ ಹೋಗಿದ್ದರೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ಹೇಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ನನಗೂ ಗೊತ್ತಾಗುತ್ತೆ. ಮತ್ತು ನಿಮ್ಮ ಒಂದು ಅನುಭವ ಹಂಚಿಕೊಳ್ಳಿ.